ಪರವಾಗಿ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಸರ್ವರಿಗೂ ನಮಸ್ಕಾರಗಳು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯದ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ 4ನೇ ಅಧ್ಯಾಯ 33ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಬಂದಿತ್ತು. ಇಟ್ ವಾಸ್ ಸ್ಟಾಪ್ಡ್ ಎಟ್ ದಿ 33rd ಶ್ಲೋಕ. ಕಾಮೆಂಟರೀಸ್ ಆನ್ 33rd ಶ್ಲೋಕ ಆಫ್ ದಿ 4th ಚಾಪ್ಟರ್, ಜ್ಞಾನ ಕರ್ಮ ಸನ್ಯಾಸ ಯೋಗ. After explaining various types of karmas or actions as conducted by sattvic people in the worldly life, Lord refers them as with one word as yajna. ಎಲ್ಲ ತರದ ಕರ್ಮಗಳನ್ನ ಯಜ್ಞ ಭಾವದಿಂದ ಮಾಡಿದಾಗ ಅದು ಯಜ್ಞ ಸ್ವರೂಪವನ್ನೇ ಪಡೆದು ಯಜ್ಞ ಅಂತ ಕರೆಯಲ್ಪಡುತ್ತದೆ ಅರ್ಜುನ ಅಂತ ಭಗವಂತ ಹೇಳಿದ್ದ. ಎಲ್ಲವನ್ನ ಯಜ್ಞದ ಶಬ್ದದಲ್ಲಿ ಅಳವಡಿಸಿಕೊಂಡು ನಾನಾ ವಿಧವಾದ ಯಜ್ಞಗಳು ಮನುಷ್ಯ ಮಾಡುತ್ತಾನೆ ಅರ್ಜುನ. ಆ ಯಜ್ಞಗಳು, ಅವುಗಳ ಫಲಗಳು ನಮ್ಮ ನಿಷ್ಠೆ ಮತ್ತು ನಮ್ಮ ಯಾವ ಪ್ರವೃತ್ತಿಯಿಂದ ಯಜ್ಞ ಮಾಡ್ತೇವೆ ಅದರ ಮೇಲೆ ನಿರ್ಧಾರಿತವಾಗಿದೆ. ಆ ತಕ್ಕಂತೆ ಫಲಗಳು ಬರುತ್ತವೆ. ಅಲ್ಲಿ ದ್ರವ್ಯಯಜ್ಞ ಅನ್ನೋ ಶಬ್ದ ಬಂದಿದೆ. ತಪೋಯಜ್ಞ ಶಬ್ದ ಭಗವಂತ ಬಳಸಿದ್ದಾನೆ. ಸ್ವಾಧ್ಯಾಯ ಯಜ್ಞ ಶಬ್ದವನ್ನು ಬಳಸಿದ್ದಾನೆ. ಜ್ಞಾನ ಯಜ್ಞ ಶಬ್ದವನ್ನು ಕೊನೆಗೆ ಭಗವಂತ ಬಳಸ್ತಾನೆ. ಇಲ್ಲಿ ತಾತ್ಪರ್ಯ ಏನು ಅಂದ್ರೆ, ಎಲ್ಲ ಆಚಾರ್ಯರು ಹೇಳಿರೋದು ವ್ಯಾಖ್ಯಾನಗಳು ಈ ಕೊನೆಯ ಭಾಗದ ಶ್ಲೋಕಗಳು, 4ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಬರೋದು ಎಲ್ಲ ರೀತಿಯ ಕರ್ಮಗಳಿಗಿಂತ ಅಥವಾ ನಮ್ಮ ಸಾಧನೆಯಲ್ಲಿ, ನಮ್ಮ ಕರ್ಮಗಳಲ್ಲಿ ಯಾವುದನ್ನು ಯಜ್ಞಭಾವದಿಂದ ಮಾಡ್ತೇವೋ ಅಂತಹ ಯಜ್ಞ ಸ್ವರೂಪಿ ಕರ್ಮಗಳಲ್ಲಿ ಬಹಳ ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು, ನಮ್ಮ ಶ್ರೇಯಸ್ಸಿಗೆ ಕಾರಣವಾದದ್ದು ಜ್ಞಾನ ಯಜ್ಞ ಅಂತ ಭಗವಂತ ಹೇಳಬೇಕಾಗಿದೆ. ಜ್ಞಾನ ಯಜ್ಞದ ಹಿರಿಮೆಯನ್ನ ಹೇಳೋದಕ್ಕೋಸ್ಕರ ಎಲ್ಲ ಯಜ್ಞಗಳನ್ನು ಭಗವಂತ ಮೊದಲು ವರ್ಣಿಸ್ತಾ ಬಂದಿದ್ದಾನೆ. ಈ ಹೋದ ಸಲದ ಶ್ಲೋಕದಲ್ಲಿ ಕೊನೆಯಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲಾ ರೀತಿಯ ಈ ದ್ರವ್ಯಮಯವಾದ ಯಜ್ಞಗಳು, ಶರೀರ ಭಾವದಿಂದ ಮಾಡತಕ್ಕಂತಹ ಯಜ್ಞಗಳು ಏನಿದೆಯೋ ಎಲ್ಲ ರೀತಿಯ ಯಜ್ಞಗಳು, ದ್ರವ್ಯಮಯವಾದ ಯಜ್ಞಗಳಲ್ಲಿ ಸ್ವಾಧ್ಯಾಯ ಯಜ್ಞವೂ ಸೇರ್ಕೊಳ್ಳುತ್ತೆ, ತಪಸ್ಸೂ ಸೇರ್ಕೊಳ್ಳುತ್ತೆ, ಧ್ಯಾನವೂ ಸೇರ್ಕೊಳ್ಳುತ್ತೆ ಅಂತ ಅರ್ಥ. ಅಂತಹ ಎಲ್ಲ ರೀತಿಯ ದ್ರವ್ಯಮಯ ಯಜ್ಞಗಳಿಗಿಂತ ಜ್ಞಾನ ಯಜ್ಞವೇ ಶ್ರೇಷ್ಠ ಅರ್ಜುನ ಅಂತ ಹೇಳ್ಬಿಟ್ಟ ಭಗವಂತ. ನುಡಿದು ಬಿಟ್ಟಿದ್ದಾನೆ. ಶ್ರೇಯಾನ್ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಭಗವಂತ ಇಲ್ಲಿ ಒಂದು ಸೂಚನೆ ಬಹಳ ನೇರವಾಗಿ ಕೊಡದೇ ಇದ್ರು ಪರೋಕ್ಷವಾಗಿ. ಇನ್ ದಿಸ್ ಶ್ಲೋಕ ವಾಟ್ ವಾಸ್ ಕವರ್ಡ್ ಲಾಸ್ಟ್ ಟೈಮ್, Lord has mentioned very clearly, compared to all types of yajnas defined under Dravya Yajna, Jnana Yajna is supreme. ಹೇಳಿದ ಮೇಲೆ ನೆಕ್ಸ್ಟ್ ಚರಣ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಸರ್ವಂ ಕರ್ಮ ಅಖಿಲಂ, ಕರ್ಮಾಖಿಲಂ, ಸರ್ವಂ ಅಖಿಲಂ ಕರ್ಮ ಜ್ಞಾನೇ ಪರಿಸಮಾಪ್ಯತೆ ಪಾರ್ಥ. ಲುಕ್ ಅರ್ಜುನ, all your actions, sarvam akhilam karmam, all types of actions ultimately will culminate
ಅಲ್ಟಿಮೇಟ್ಲಿ ವಿಲ್ ಎಂಡ್ ಅಪ್, ಕಾಲಕ್ರಮದಲ್ಲಿ ಜ್ಞಾನದಲ್ಲೇ ಅದಕ್ಕೆ ಅಂತರ್ಗತವಾಗಿರ್ತಕ್ಕಂಥ ಜ್ಞಾನದಲ್ಲೇ ಪರ್ಯವಸಾನ ಹೊಂದುತ್ತವೆ ಅಂದ್ರೆ ಅರ್ಥ ಏನು? ಲಾರ್ಡ್ ಈಸ್ ಮೆನ್ಷನಿಂಗ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಆಲ್ ಯುವರ್ ಆಕ್ಷನ್ಸ್ ಅಲ್ಟಿಮೇಟ್ಲಿ ಲೀಡ್ ಟು ಜ್ಞಾನ ಓನ್ಲಿ. It is very intricate second line, very difficult to follow. It does not mean, ಭಗವಂತ ಹೇಳ್ತಾ ಇದ್ದಾನಲ್ಲ, ನಮ್ಮ ಎಲ್ಲಾ ಕರ್ಮಗಳು ಜ್ಞಾನದಲ್ಲೇ ಪರಿಸಮಾಪ್ತಿ ಆಗತ್ತೆ ಅಂದ್ರೆ ನಾವು ಬದುಕಿದಾಗಿಂದ ಸಾಯೋ ತನಕ ಮಾಡೋ ಎಲ್ಲಾ ಕರ್ಮಗಳು ನಾವು ಮಾಡ್ತಾನೆ ಇರ್ತೇವೆ. ಇನ್ನೇನು ವಿಶೇಷತೆ ಇದೆ? ಭಗವಂತ ಹೇಳ್ತಾ ಇದ್ದಾನಲ್ಲ, ಜ್ಞಾನದಲ್ಲಿ ಪರಿಸಮಾಪ್ತಿ ಆಗತ್ತೆ. ಆಲ್ ಅವರ್ ಕರ್ಮಾಸ್ ಎಂಡ್ ಅಪ್ ಇನ್ ಜ್ಞಾನ. ದಟ್ಸ್ ವಾಟ್ ಲಾರ್ಡ್ ಈಸ್ ಹಿಂಟಿಂಗ್. ಸೊ ಲೆಟ್ ಮಿ ಡೂ ಆಲ್ ಟೈಪ್ಸ್ ಆಫ್ ಕರ್ಮಾಸ್ ಓನ್ಲಿ. It will end up in jhana. It is not like that. It is not like that. What implied meaning here is, when all the vihita karmas as given in Vedas, ಅಂದ್ರೆ ಧರ್ಮ ಬುದ್ಧಿಯಿಂದ ಸದಾಚಾರಿಗಳಾಗಿ ನಾವು ಮಾಡತಕ್ಕಂತಹ ಎಲ್ಲ ವೇದೋಕ್ತ ಕರ್ಮಗಳು, ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿರ್ತಕ್ಕಂಥ ಕರ್ಮಗಳು ಮಾಡ್ತಾ ಮಾಡ್ತಾ ಕೊನೆಗೆ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತವೆ. ಅಂದ್ರೆ ಈ ರೀತಿ ಕರ್ಮಗಳನ್ನು ಮಾಡೋದ್ರಿಂದ ಮನಸ್ಸು ಸಾತ್ವಿಕತೆಗೆ ತಿರುಗಿ ನಾವು ಪ್ರೇಯಸ್ಸಿನ ಬದಲು ಶ್ರೇಯಸ್ಸಿಗೆ, ಆತ್ಮೋದ್ಧಾರಕ್ಕೆ ನಾವು ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ, ಅಥವಾ ಭಗವಂತನ ಅನುಗ್ರಹ ಪಡೆಯೋಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ ಯಜ್ಞಭಾವದಿಂದ, ಅದು ಕಾಲಕ್ರಮೇಣ ನಮ್ಮ ವಾಸನೆಗಳನ್ನ ದೂರ ಮಾಡಿ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ತಾ ಹೋಗ್ತಾ ಪೂರ್ತಿ ಶುದ್ಧೀಕರಣ ಆಗ್ತಕ್ಕಂಥ ಒಂದು ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಎಲ್ಲ ಯಜ್ಞಗಳು ಅಂತ ಅರ್ಥ. ಈ ಜನ್ಮದ ಕೊನೆಯಲ್ಲಿ ಒಂದು ವೇಳೆ ಸಂಪೂರ್ಣವಾಗಿ ಶುದ್ಧೀಕರಣವಾದರೆ, ಮನಸ್ಸು ಪರಿಶುದ್ಧವಾದರೆ, ನಾವು ಮಾಡೋ ಕರ್ಮಗಳು ಯಜ್ಞದ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಭಾವನೆಯಿಂದನೇ ಮಾಡ್ತಾ ಹೋದ್ರೆ ಈ ಜನ್ಮದಲ್ಲಿಯೇ ಕೊನೆಗೆ ಜ್ಞಾನೋತ್ಪತ್ತಿ ಆಗಬಹುದು, ಅಥವಾ ಮುಂದೆ ಬರೋ ಜನ್ಮಗಳಲ್ಲೂ ಆಗಬಹುದು. ಅಂದ್ರೆ ಅರ್ಥ, ಎಲ್ಲ ರೀತಿಯ ಸದಾಚಾರ ಸಂಪನ್ನ ಕರ್ಮಗಳೇನಿದೆಯಲ್ಲ, ಕೊನೆ ಹಂತ ಆದ್ರೆ ಅದು ಜ್ಞಾನಕ್ಕೆ ನಮ್ಮನ್ನು ತಗೊಂಡು ಹೋಗಬೇಕು. ಇದು ವಿಕಸನದ ಒಂದು ಮಾರ್ಗ. ಅಲ್ಟಿಮೇಟ್ಲಿ ಆಲ್ ದ ಜೀವಾತ್ಮಾಸ್ ಇನ್ ಸೋ ಮೆನಿ ನಂಬರ್ ಆಫ್ ಫ್ಯೂಚರ್ ಬರ್ತ್ಸ್, ಇಫ್ ದೆ ಕಾನ್ಸ್ಟೆಂಟ್ಲಿ ಡೂ ಆಕ್ಷನ್ಸ್ ಆಸ್ ಪರ್ ದಿ ಹೋಲಿ ಸ್ಕ್ರಿಪ್ಚರ್ಸ್, ಆಕ್ಷನ್ಸ್, ಕರ್ಮಾಸ್, thinking them as yajnas only, ultimately it will lead to salvation. It doesn't mean that in this birth itself. That is a hint here. Ultimately it will lead to jnanotpatti. The intention behind the action is important. ಶರೀರ ಭಾವದಿಂದ ನಾನು ಮಾಡತಕ್ಕಂಥ ಕರ್ಮಗಳು ಹೋದ ಸಲ ಹೇಳಿದ ಹಾಗೆ, ನಾನು ಮಾಡ್ತಾ ಇದ್ದೇನೆ ಅನ್ನೋ ಶರೀರ ಭಾವದಲ್ಲೇ ಮಾಡ್ತಾ ಇದ್ರೆ ಆ ಮನಸ್ಥಿತಿಗೆ ಸರಿಯಾದಂಥ ಫಲಗಳು ಬರುತ್ತೆ. ನಮಗೆ ಒಳ್ಳೇದಾಗಲಿ, ಅಭ್ಯುದಯ ಬರಲಿ, ಸ್ವರ್ಗವೇ ಪ್ರಾಪ್ತಿಯಾಗಲಿ, ಒಳ್ಳೆ ಜನ್ಮವೇ ಪ್ರಾಪ್ತಿಯಾಗಲಿ ಅಂತ ಮಾಡ್ತಾ ಇದ್ರೆ ಅದೇ ತರ ಫಲಗಳು ಬರುತ್ತೆ. ಇಲ್ಲ, ಎಲ್ಲವನ್ನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ, ಐ ಆಮ್ ಡೂಯಿಂಗ್ ಆಲ್ ದಿಸ್ ಫಾರ್ ದ ಸೇಕ್ ಆಫ್ ಲಾರ್ಡ್ ಓನ್ಲಿ, ಭಕ್ತಿ ಭಾವದಲ್ಲೇ ನಾನು ಮಾಡ್ತಾ ಹೋದ್ರೆ, ಭಗವಂತನ ಪ್ರೀತಿಯನ್ನು ಗಳಿಸೋದಕ್ಕೋಸ್ಕರ, ಆತನ ಒಲಮೆಯನ್ನು ಗಳಿಸೋದಕ್ಕೋಸ್ಕರ ನಾನು ಮಾಡ್ತಾ ಹೋದ್ರೆ, ನಾನೇನು ಮಾಡ್ತಾ ಇಲ್ಲ ಭಗವಂತ, ಎಲ್ಲವೂ ನಿನ್ನದೇ, ನಾನು ಮಾಡೋದು ಎಲ್ಲವೂ ನಿನ್ನ ಸೇವೆ, ನಿನಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನೋ ಭಾವದಲ್ಲಿ ಶರೀರ ಭಾವ ಬಿಟ್ಟು ಮಾಡೋದಾದ್ರೆ ಅದ್ರ ಫಲವೇ ಬೇರೆ. ಅದು ಜ್ಞಾನೋತ್ಪತ್ತಿ ಕಾರಣ, ಅದು ಶ್ರೇಯೋ ಮಾರ್ಗ. ನಮ್ಮ ಅಭ್ಯುದಯ ಮಾತ್ರ ನಾವು ಯೋಚನೆ ಮಾಡಿದ್ರೆ ತಪ್ಪು ಅಂತಲ್ಲ, ಅದು ಪ್ರೇಯೋ ಮಾರ್ಗ. ಸೊ ಪ್ರಪಂಚದಲ್ಲಿ ಎರಡು ಮಾರ್ಗಗಳಿದೆ, ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಅದಕ್ಕೆ ತಕ್ಕ ಹಾಗೆ ಫಲಗಳು ಅಂತ ಭಗವಂತ ಹೇಳ್ತಾ ಇದ್ದಾನೆ. ರಾಮ್ ಸುಖದಾಸ್ ಜಿ ಮಹಾರಾಜರು ಇಲ್ಲಿ ಒಂದು ಬಹಳ ಕಡೆ ಅವರ ವ್ಯಾಖ್ಯಾನದಲ್ಲಿ ಒಂದು ಶಬ್ದವನ್ನು ಬಳಸ್ತಾರೆ, ಬಹಳ ಜನಕ್ಕೆ ಅದು ಅರ್ಥ ಆಗುತ್ತೋ ಇಲ್ವೋ. ದ್ರವ್ಯ ಯಜ್ಞ, ದಟ್ ಈಸ್ ಆಲ್ ಅವರ್ ಕರ್ಮಾಸ್ ವಾಟ್ ವಿ ಪರ್ಫಾರ್ಮ್ ವೇರ್ ದಿ ಮನಿ ಈಸ್ ಸ್ಪೆಂಟ್ ಆರ್ ದ ವೆಲ್ತ್ ಈಸ್ ಸ್ಪೆಂಟ್ ಫಾರ್ ದ ಸೇಕ್ ಆಫ್ ದ ಸೊಸೈಟಿ ಆರ್ ಫಾರ್ ಅವರ್ ಓನ್ ಬೆನಿಫಿಟ್ ಆರ್ ವೆಲ್ಫೇರ್. ಶರೀರ ಭಾವದಿಂದ, ನಾನು ಅನ್ನೋ ಭಾವದಿಂದ ಮಾಡತಕ್ಕಂತಹ ಎಲ್ಲ ಯಜ್ಞಗಳಿಗೆ ರಾಮ್ ಸುಖದಾಸ್ ಜಿ ಮಹಾರಾಜರು ಒಂದು ಶಬ್ದವನ್ನು ಬಳಸ್ತಾರೆ. ಯಾವುದು? ಇದು ಸಾಪೇಕ್ಷ ಭಾವ. ಸಾಪೇಕ್ಷ ಮೀನ್ಸ್ ವಿತ್ ಶರೀರ ಭಾವ ಐ ಆಮ್ ಡೂಯಿಂಗ್. ಇದನ್ನು ಅವರು ಕರ್ಣ ಸಾಪೇಕ್ಷ ಅಂತ ಕರೀತಾರೆ. ಕರ್ಣ ಸಾಪೇಕ್ಷ ಅಥವಾ ಸಾಪೇಕ್ಷ ಭಾವ ಅಂದ್ರೆ
ಸಂಘರಹಿತ ಸ್ಥಿತಿ ಅಲ್ಲ, ಶರೀರಾಭಿಮಾನ ಇಟ್ಕೊಂಡು ಮಾಡತಕ್ಕಂಥದ್ದು, ನಾನು ಅನ್ನೋ ಭಾವದಲ್ಲೇ ಮಾಡತಕ್ಕಂಥದ್ದು. ಅದು ಸಾಪೇಕ್ಷ ಕರಣಭಾವ. ಇನ್ನೊಂದು ಹೇಳ್ತಾರೆ ನಿರಪೇಕ್ಷ ಕರಣಭಾವ. ದೀಸ್ ಆರ್ ದ ವರ್ಡ್ಸ್ ಯೂಸ್ಡ್ ಬೈ ರಾಮಸುಖದಾಸ್ ಜಿ. ವಾಟ್ ಈಸ್ ನಿರಪೇಕ್ಷ ಕರಣಭಾವ? ಕರ್ಣ ನಿರಪೇಕ್ಷ ಕರ್ಮಗಳು ಅಂದ್ರೆ ವಿತೌಟ್ ದಿ ಶರೀರ ಭಾವ, ನಿಸ್ಸಂಗನಾಗಿ ಮಾಡತಕ್ಕಂಥದ್ದು. ಆಲ್ ಆಕ್ಷನ್ಸ್ ಆರ್ ಡನ್ ವಿಥೌಟ್ ಅಟ್ಯಾಚ್ಮೆಂಟ್. ದಟ್ ಈಸ್ ಕರ್ಣ ನಿರಪೇಕ್ಷ ಭಾವ. ದೀಸ್ ಆರ್ ದ ವರ್ಡ್ಸ್ ಯೂಸ್ಡ್ ಬೈ ರಾಮಸುಖದಾಸ್ ಜಿ. All actions done with associating myself, karana sapeksha bhava. So these are the words used here in different commentators. Ultimately the point is, Lord is hinting at what is the most important mission of the life. The goal of the life should be to attain that jnana, to attain that supreme knowledge, to understand and to be and to abide by and to become one with ಪರಬ್ರಹ್ಮ ವಸ್ತು. ಯಾವ ವಸ್ತು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ಮಾತನಾಡ್ಲಿಕ್ಕೂ ಸಾಧ್ಯ ಇಲ್ವೋ, ಆ ವಸ್ತುವಿನ ಬಗ್ಗೆ ಚಿಂತನೆ ಇದೆಯಲ್ಲ, ಆ ವಸ್ತುವೇ ನಾನು ಅನ್ನೋ ಭಾವ ಬರೋ ತನಕ ಅದು ಬೇರೆ ಅಂತ ಅನಿಸ್ತಾ ಇದೆ, ದ್ವೈತ ಭಾವ. ಕೊನೆಯಲ್ಲಿ ಆಗೋದೇನು ಅಂತಂದ್ರೆ ಅದು ನಾನೇ ಆಗಿದ್ದೇನೆ ಅನ್ನೋ ಭಾವ, ಅಹಂ ಬ್ರಹ್ಮಾಸ್ಮಿ ಭಾವ. ಈ ತತ್ವಮಸಿ ವ್ಯಾಖ್ಯಾರ್ಥ ಏನಿದೆಯಲ್ಲ, ಅದೇ ದಿ ಅಲ್ಟಿಮೇಟ್ ಗೋಲ್. ಆಲ್ ಮಹಾತ್ಮನ್ಸ್ ಜ್ಞಾನೀಸ್ ಅಲ್ಟಿಮೇಟ್ಲಿ ಕಮ್ ಟು ದಟ್ ಪಾಯಿಂಟ್ ಓನ್ಲಿ. ಯುವರ್ ಒರಿಜಿನಲ್ ರಿಯಾಲಿಟಿ, ವಾಟ್ ಯು ಆರ್, ಈಸ್ ದ ಓನ್ಲಿ ಪಾಯಿಂಟ್ ವಿಚ್ ಹ್ಯಾಸ್ ಬಿನ್ ಫರ್ಗಾಟನ್ ಬಿಕಾಸ್ ಆಫ್ ಅಜ್ಞಾನ ಆರ್ ಅವಿದ್ಯಾ ಫಾರ್ ಥೌಸಂಡ್ಸ್ ಆಫ್ ಬರ್ತ್ಸ್. You are what you are. Only thing we have forgotten that original status. We don't know what we are. Jnanis are there to point out in that direction, to tell us what we have forgotten. So jnana means nothing coming separately, nothing coming from outside, nothing acquired from outside. We are already jnana swarupa. Only thing we don't know, that is the difference. We think that we are the body. So, to differentiate this, the Upadesha of a Jnani is there to disciple or a devotee. So, Jnanotpatti andre ade artha. Namma Swarupa Jnana, Namma Nijasthitiya Arivu, awareness about who I am, that is very important. Idanna, this real Jnana, in the common parlance we use the word, all Mahatmans use the word, Vedantic books, scriptures use the word for communication purpose. What is that? That only when the jnana is attained, jnanotpatti ಆದಾಗ ಅಜ್ಞಾನವು ತಾನೇ ತಾನಾಗಿ ಹೊರಟು ಹೋಗುತ್ತೆ, ಮಾಯಾ ಬಂಧನ ತಾನೇ ತಾನಾಗಿ ಕಳಚಿ ಹೋಗುತ್ತೆ. The maya will get destroyed automatically, avidya will get destroyed automatically, ajnana will get destroyed automatically when the moment jnana dawns. ಯಾವ ಕ್ಷಣದಲ್ಲಿ ಜ್ಞಾನೋತ್ಪತ್ತಿ ಆಗುತ್ತೋ ಆಗ ಇವೆಲ್ಲವೂ ಹೊರಟೋಗುತ್ತೆ ಅಂತ ಎಲ್ಲ ವೇದಾಂತದಲ್ಲಿರ್ತಕ್ಕಂತಹ ಗ್ರಂಥಗಳಾಗ್ಲಿ ಮಹಾತ್ಮರಾಗ್ಲಿ ಹೇಳ್ತಾರೆ. ಇಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂದ್ರೆ, ಜ್ಞಾನ ಉತ್ಪತ್ತಿ ಆಗತ್ತೆ ಅಂದ್ರೆ ಹೊಸದಾಗಿ ಬರೋದಲ್ಲ. ನಮ್ಮ ನಿಜವಾದ ಸ್ಥಿತಿ ಏನು ಅನ್ನೋ ಅರಿವು ಅದು ಒಳಗಡೆ ನಿಜವಾಗ್ಲೂ ನಾವೇನಾಗಿದ್ದೇವೆ ಅನ್ನೋದರ ನೇರ ಅನುಭವ, ಡೈರೆಕ್ಟ್ ಪರ್ಸೆಪ್ಷನ್, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. That who I am, there is only one thing existing, there is nothing second, ekam eva advitiyam. ಇದು ನಿಜವಾದ ಜ್ಞಾನ. ನಾನು ಅಂದ್ರೆ ಯಾರು, ಅದು ಅರ್ಥಕೊಳ್ಳೋದಿದೆಯಲ್ಲ, ಅದು ನಿಜವಾದ ಜ್ಞಾನ. ಈ ಸ್ಥಿತಿಯೇ ಮುಖ್ಯ ಅಂತ ಪರಮಾತ್ಮನ ಇಲ್ಲಿ ಒಂದು ಸಂಕೇತ. ಎಲ್ಲ ಯಜ್ಞಗಳಿಗಿಂತ, ಎಲ್ಲ ರೀತಿಯ ದ್ರವ್ಯ ಯಜ್ಞಗಳಿಗಿಂತ ಜ್ಞಾನ ಯಜ್ಞವೇ ಶ್ರೇಷ್ಠ ಅರ್ಜುನ. ಯಾಕೆಂದ್ರೆ ಜ್ಞಾನವೇ ನಮ್ಮ ಪರಿಸಮಾಪ್ತಿ, ಅದರ ಆಚೆ ಮತ್ತೇನೂ ಇಲ್ಲ. ನಮ್ಮ ಎಲ್ಲಾ ಕರ್ಮಗಳು ಅಲ್ಲಿಗೆ ನಿಂತು ಹೋಗುತ್ತೆ. ಹಿಂದ್ಗಡೆ ಹಿಂದಿನ 2ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಬರುತ್ತೆ, ವೆನ್ ಯು ಆರ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಎ ಹ್ಯೂಜ್ ಫ್ರೆಶ್ ವಾಟರ್ ರಿಸರ್ವಾಯರ್, ಅಗಾಧವಾದ ಸಿಹಿ ನೀರಿನ ಜಲರಾಶಿ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದಾಗ
ನಮಗೆ ನೀರು ಬೇಕು ಅಂದ್ರೆ ಹೊರಗಡೆ ನಾವು ಸಣ್ಣ ಪುಟ್ಟ ಕೆರೆ ಕುಂಟೆ ಬಾವಿನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಬೇಕಾಗಿಲ್ಲ. ನಾವು ನೀರಿನ ಮಧ್ಯದಲ್ಲೇ ವಾಸ ಮಾಡ್ತಾ ಇದ್ದಾಗ, ಪಕ್ಕದಲ್ಲೇ ವಾಸ ಮಾಡ್ತಾ ಇದ್ದಾಗ ನೀರು ಬೇಕು ಅಂತ ಅಂದ್ರೆ ಎಲ್ಲೋ ದೂರದಲ್ಲಿ ಒಂದು ಬಾವಿ ನೋಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲವೂ ಇಲ್ಲೇ ಅಡಕವಾಗಿದೆ. ಎಲ್ಲಾ ಬಾವಿಗಳಲ್ಲಿ, ಕೆರೆಗಳಲ್ಲಿ, ಕುಂಟೆಗಳಲ್ಲಿ, ನದಿಗಳಲ್ಲಿ ಯಾವ ಸಿಹಿ ನೀರಿದೆಯೋ ಆ ಎಲ್ಲಾ ಬಾವಿಗಳ ಸಿಹಿ ನೀರು ಇಲ್ಲೇ ಇದೆ ಅನ್ನೋ ಅರ್ಥ. ಹಾಗೆ ಜ್ಞಾನ, ನಮ್ಮ ಎಲ್ಲಾ ಕರ್ಮಗಳು ನಾವು ಕೊನೆಗೆ ಅಲ್ಟಿಮೇಟ್ಲಿ ಕೊನೆಯಲ್ಲಿ ಅದು ಸೇರೋದು ಅದೇ ತತ್ವಕ್ಕೆ. ನಾನು ಯಾರು, ಈ ನನ್ನ ಸ್ವರೂಪ ಏನು, ಭಗವಂತ ಏನು, ಈ ವಿಶ್ಲೇಷಣೆ ಆಚಾರ್ಯರು ಹೇಳ್ತಾರೆ. ಜೀವ, ಜಗತ್ತು, ಈಶ್ವರ ಈ ಮೂರರ ಸಂಬಂಧ ಏನು, ನಿತ್ಯ ಯಾವುದು, ಅನಿತ್ಯ ಯಾವುದು, ಇವುಗಳ ವಿಶ್ಲೇಷಣೆ. ಇದು ವಿಚಾರ ಮಾರ್ಗ, ಜ್ಞಾನ ಮಾರ್ಗ. ಸೊ ನಮ್ಮ ಎಲ್ಲಾ ಕರ್ಮಗಳು ಕೊನೆಗೆ ಸೇರೋದು ಅಲ್ಲಿಗೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಇನ್ನು ಮುಂದಿನ ಶ್ಲೋಕ ಇದೆಯಲ್ಲ, ಬಹಳ ಬಹಳ ಸುಂದರವಾದದ್ದು, 2-3 ರೀತಿಯಲ್ಲಿ ಬಹಳ ಮುಖ್ಯವಾದದ್ದು. The next shloka what we are commencing today, the commentary is given by great Mahatmas. This is very important for all sadhakas at least, if not for worldly people. ಸಾಮಾನ್ಯ ಜನಗಳಿಗೆ, people seeped in worldly life, this may not appeal. ಇದು ಏನು ಅನ್ಸೋದಿಲ್ಲ. ಆದರೆ ಫಾರ್ ಸಾಧಕಾಸ್, for spiritual aspirants, as our Gurudev used to say, this next shloka is very important. He was very fond of quoting this shloka and explaining that. What is that? We are commencing that. Tadvidhi pranipatena pariprashnena sevaya upadekshanti te jnanam jnanina tattvadarshina. Tadvidhi pranipatena pariprashnena sevaya upadekshanti te jnanam jnanina tattvadarshina. Adjective is added to the word ಜ್ಞಾನಿನಃ, ಪ್ಲೂರಲ್. ಎಂತಹ ಜ್ಞಾನಿಗಳು? ತತ್ವದರ್ಶಿಯಾದ ಜ್ಞಾನಿಗಳು. ಜ್ಞಾನಿನಃ ತತ್ವದರ್ಶಿನಃ ಉಪದೇಕ್ಷಂತಿ ತೇ ಜ್ಞಾನಂ. ಆ ಜ್ಞಾನವನ್ನ, ತತ್ವವನ್ನ ಬಲ್ಲವರಾದಂತಹ ಶಾಸ್ತ್ರಜ್ಞಾನವನ್ನೂ ಸಹಿತ ಒಳಗೊಂಡು ಸ್ವತಃ ತಾವೇ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ, ಆತ್ಮನಿಷ್ಠರಾಗಿರ್ತಕ್ಕಂತಹ, ಬ್ರಹ್ಮಜ್ಞಾನ ನಿಷ್ಠರಾಗಿರ್ತಕ್ಕಂತಹ ನಿಜವಾದ ಸದ್ಗುರು ಆ ಜ್ಞಾನ ಏನು ಅಂತ ಉಪದೇಶ ಮಾಡ್ತಾನೆ. ಯಾರಿಗೆ? ಸತ್ಪಾತ್ರನಾಗಿರ್ತಕ್ಕಂಥ ಶಿಷ್ಯನಿಗೆ ಅಥವಾ ಭಕ್ತನಿಗೆ. ಕಾಲಕ್ರಮದಲ್ಲಿ ಸಮಯ ಬಂದಾಗ, when an appropriate moment arrives, at that appropriate moment the Sadguru, who is a Tattvadarshi himself, will expound, will instruct that secret knowledge called jnana, that supreme knowledge called jnana. ಯಾವಾಗ? ವೆನ್ ಉಪದೇಕ್ಷಂತಿ ತೇ ಜ್ಞಾನಂ. ನೋಡಪ್ಪ ಅರ್ಜುನ, ನಿನಗೆ ಆ ಜ್ಞಾನಿ, ತತ್ವದರ್ಶಿ ಆಗಿರುವ ಜ್ಞಾನಿ ಆ ಜ್ಞಾನದ ಬಗ್ಗೆ ಉಪದೇಶ ಕೊಡ್ತಾನಪ್ಪ ಅರ್ಜುನ. ಯಾವಾಗ? ಮೊದಲನೇ ಲೈನ್ ಇದೆಯಲ್ಲ, ತದ್ವಿಧಿ, ಆ ಜ್ಞಾನ ಏನು ಅಂತ ನೀನು ತಿಳ್ಕೊಳ್ಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್. ತತ್ ಮೀನ್ಸ್ ಹಿಯರ್ ದಟ್ ಜ್ಞಾನ, ದಟ್ ಸುಪ್ರೀಂ ನಾಲೆಡ್ಜ್. ಅದು ಏನು ಅದನ್ನು ನೀನು ತಿಳಿ ಮೊದಲು. ಅದನ್ನು ಹೇಗೆ ನೀನು ತಿಳ್ಕೊಳ್ಬೇಕು? ಸುಮ್ಮನೆ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೇನೆ, ಜಪ ಮಾಡ್ತೇನೆ, ಪುಸ್ತಕ ಓದ್ತೇನೆ, ನನಗೆಲ್ಲವೂ ಅರ್ಥವಾಗುತ್ತೆ ಅನ್ನೋ ಭಾವದಿಂದ, ನನಗೆಲ್ಲವೂ ಗೊತ್ತಿದೆ ಅನ್ನೋ ಭಾವದಿಂದ, ನಾನು ಬಹಳ ಬುದ್ಧಿವಂತ, ಶಾಸ್ತ್ರವನ್ನು ಓದಿದ್ದೇನೆ, ನನಗೆ ನಾನೇ ಗುರು ಆಗ್ತೇನೆ, ಮತ್ತೊಬ್ಬರಿಂದ ನಾನು ಹೇಳಿಸ್ಕೊಳ್ಬೇಕಾಗಿಲ್ಲ, ಭಗವಂತನೇ ಇದ್ದಾನಲ್ಲ, ಅವನು ಬಿಟ್ಟು ಇನ್ಯಾರಿದ್ದಾರೆ ಬೇರೆ ಗುರು. ಸಿ, this is a very important point our Gurudev was talking. He explained this to me so beautifully. He said there are people, very learned people. He has given 1 or 2 hints in scientist search workflow. Very learned people, ಬಹಳ ಶಾಸ್ತ್ರವನ್ನು ಆಳವಾಗಿ ಓದಿರತಕ್ಕಂತಹ ಮಹಾತ್ಮರಾದಂತಹ ಮಹಾತ್ಮರು ಇದ್ದಾರೆ. ಬಟ್ ಅವ್ರದ್ದು ಶುಷ್ಕ ವೇದ ಅಂತ ನೋಡಪ್ಪ ಅಂದ್ರು ಗುರು. ಓನ್ಲಿ ಡ್ರೈ ಫಿಲಾಸಫಿ. Because they have still that super ego, sukshma hankara in their chitta or in the antakarana. Because of that subtle ego, they have not come across, got over sharira bhava.
ನಾನು ಅನ್ನೋ ಅಭಿಮಾನ ಅವರಲ್ಲಿ ಇನ್ನೂ ಉಳ್ಕೊಂಡಿರೋದ್ರಿಂದ, ಸೂಕ್ಷ್ಮದಲ್ಲಿ ಉಳ್ಕೊಂಡಿರೋದ್ರಿಂದ, ನನಗೆ ಯಾರೋ ಹೇಳಬೇಕಾಗಿಲ್ಲ, ಎಲ್ಲವೂ ನನಗೆ ಅರ್ಥ ಆಗುತ್ತೆ ಅನ್ನೋ ಭಾವದಲ್ಲೇ ಇರೋದ್ರಿಂದ, ಪರಮಾತ್ಮ ಇರಬೇಕಾದ್ರೆ ಮತ್ತೊಬ್ಬ ಗುರುವಿನ ಅವಶ್ಯಕತೆ ಏಕೆ? I myself I understand everything because by the grace of God directly. So, ಗುರುವಿನ ಅಪೇಕ್ಷೆಯನ್ನೇ ಪಡೆದೇ ಇರತಕ್ಕಂತಹ, ಗುರುವಿನ ಮಹತ್ವವನ್ನೇ ಅರಿಯದೇ ಇರತಕ್ಕಂತಹ, ಗುರು ಯಾಕೆ ಬೇಕು ಅನ್ನೋ ಪ್ರಶ್ನೆ ಮಾಡತಕ್ಕಂತಹ ವಿಚಾರವಂತರು, ಶಾಸ್ತ್ರವಂತರು ಬಹಳಷ್ಟು ಜನ ಇದ್ದಾರಪ್ಪ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಈಗ ಒಂದು ವೇದಾಂತದಲ್ಲಿ ಬಹಳ ಬಹಳ ಮುಖ್ಯವಾದ ಮಾತಿದೆ, ಕೃಷ್ಣಂ ವಂದೇ ಜಗದ್ಗುರುಂ. ಎವ್ರಿಬಡಿ ನೋಸ್ ಇಟ್. ಅದರ ತಾತ್ಪರ್ಯ ಏನು? ಕೃಷ್ಣನೇ ನಿಜವಾದ ಗುರು, ಆದಿಗುರು, ಜಗದ್ಗುರು, ನಿಜವಾದ ಗುರು, ಅವತಾರ. ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಶಿವ ಆಗಿರ್ಬೋದು. ಇಲ್ಲಿ ಮುಖ್ಯವಾದ ಪಾಯಿಂಟ್, ತತ್ವ ಏನು ಅಂದ್ರೆ, ಕೃಷ್ಣಂ ವಂದೇ ಜಗದ್ಗುರು ಅಂದ್ರೆ ಭಗವಂತನನ್ನು ಬಿಟ್ಟು ಇನ್ಯಾರಾದ್ರೂ ಗುರು ಇದ್ದಾರಾ? ಈಸ್ ಅಲ್ಟಿಮೇಟ್. ಆ ಭಗವಂತನ ನಾವು ನಂಬಿದ ಮೇಲೆ ಅನದರ್ ಮೀಡಿಯೇಟರ್, ಹ್ಯೂಮನ್ ಗುರು ಯಾಕೆ ಬೇಕು? ವೈ ಡು ವಿ ರಿಕ್ವೈರ್ ಅನದರ್ ಪರ್ಸನ್? ವೈ ಐ ಶುಡ್ ಬೋ ಮೈ ಹೆಡ್ ಟು ಅನದರ್ ಹ್ಯೂಮನ್ ಬೀಯಿಂಗ್ ಹೂ ಇಸ್ ಈಕ್ವಲ್ ಟು ಮೀ? ಹಿ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಇಫ್ ಐ ವಾಂಟ್ ಟು ಬೋ ಮೈ ಹೆಡ್ ಅಂದ್ರೆ ಲೆಟ್ ಮಿ ಬೋ ಮೈ ಹೆಡ್ ಟು ದಿ ಗಾಡ್ ಓನ್ಲಿ. ಈ ಭಾವ ಇರೋ ಜನಗಳು, ಮಹಾತ್ಮರು ಇದ್ದಾರೆ, ಶಾಸ್ತ್ರಕಾರರು ಇದ್ದಾರೆ, ತಿಳಿದವರು ಇದ್ದಾರೆ. ದೇರ್ ಆರ್ ಗುಡ್ ನಂಬರ್ ಆಫ್ ಸ್ಕಾಲರ್ಸ್ ವಿತ್ ದಿಸ್ a sort of a misguided notion, as our Gurudev put it. ಸ್ವಲ್ಪ ಅವರ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಗುರುವಿನ ಮಹತ್ವದ ಬಗ್ಗೆ ಅವರಿಗೆ ಗೊತ್ತಿಲ್ಲ ನೋಡೋದು. ಈ ಶ್ಲೋಕ ಸಾಧಕರಿಗೆ ಯಾಕೆ ಮುಖ್ಯ ಅಂತ ಗುರುಗಳು ಹೇಳ್ತಾರೆ ಅಂದ್ರೆ, ವೇದಾಂತದಲ್ಲಿ ಒಂದು ಮಾತಿದೆ, ಬಹಳ ಬಹಳ ಪ್ರಸಿದ್ಧವಾದ ಮಾತಿದೆ. ದೇರ್ ಇಸ್ ಅ ವೆರಿ ಫೇಮಸ್ ಸೇಯಿಂಗ್ ಇನ್ ವೇದಾಂತ. ವಾಟ್ ಈಸ್ ದಟ್? ಗುರು ಕೃಪಾ ಹಿ ಕೇವಲಂ ಶಿಷ್ಯಸ್ಯ ಪರಮ ಮಂಗಲಂ. Without the grace of Guru, without earning his kataksha, his benevolent look, his compassionate look, without earning that, we will never progress in life, in spirituality at all. We will be at the same old level for any number of births. As long as number of births occur, our birth will become futile in the spiritual field only. ಆಧ್ಯಾತ್ಮಿಕವಾಗಿ ನಮ್ಮ ಉನ್ನತಿ ಆಗಬೇಕು ಅಂದ್ರೆ ಗುರುವಿನ ಕಟಾಕ್ಷ ಬೇಕು, ಗುರುವಿನ ಕೃಪೆ ಬೇಕು. ನಮ್ಮ ಗುರುಗಳೇ ಹೇಳಿದ ಮಾತು. ಗುರುವಿನಿಲ್ಲದೆ ಆಧ್ಯಾತ್ಮ ಸಾಧನೆ ಮುಂದುವರಿಯೋದೇ ಇಲ್ಲ. ಎಷ್ಟೇ ನಾವು ಬುದ್ಧಿವಂತರಾದ್ರೂ ಮುಂದುವರಿಯೋದಿಲ್ಲ. ಯಾಕೆ ಅಂದ್ರೆ ಮಾರ್ಗದರ್ಶನ ತೋರಿಸೋನೇ ಗುರು. ಆ ಗುರು ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ ಅಂತ ಉಪನಿಷತ್ತಲ್ಲಿ ಮೊದಲೇ ಬಂದಿರೋದ್ರಿಂದ, ಈ ಸೂಕ್ಷ್ಮ ರಹಸ್ಯ ಇರೋದ್ರಿಂದ, ನಿಜವಾದ ಜ್ಞಾನಿ, ಜೀವನ್ಮುಕ್ತ, ಪರಮಹಂಸ ಸ್ಥಿತಿಲಿರ್ತಕ್ಕಂತಹ ಬ್ರಹ್ಮನಿಷ್ಠ, ಆತ್ಮನಿಷ್ಠ ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನಿಮ್ಮ ಹಾಗೆ ದೇಹವನ್ನು ಧರಿಸಿ ಶರೀರದಲ್ಲಿದ್ದು ನಮಗೆ ಮಾರ್ಗದರ್ಶನ ಮಾಡೋದು ನಮ್ಮ ಗುರುಗಳು. ಅಂದ್ರೆ ಪರಮಾತ್ಮನೇ ಆ ರೂಪದಲ್ಲಿ ಬಂದಿದ್ದಾನೆ. ಇದನ್ನು ರಮಣ ಮಹರ್ಷಿಗಳು ಹೇಳ್ಬಿಟ್ಟಿದ್ದಾರೆ, ಎಲ್ಲ ಮಹಾತ್ಮರು ಹೇಳ್ಬಿಟ್ಟಿದ್ದಾರೆ. ರಾಮಕೃಷ್ಣ ಪರಮಹಂಸರು ಈ ಮಾತನ್ನು ಹೇಳ್ತಾರೆ, ಕಬೀರ್ ದಾಸ್ ಈ ಮಾತನ್ನು ಹೇಳಿದ್ದಾರೆ. 1-2 ಸಾವಿರಾರು ಉದಾಹರಣೆ ಇದೆ. ಗುರು ಮತ್ತೆ ಗೋವಿಂದನಲ್ಲಿ ಒಬ್ಬನನ್ನು ಆರಿಸ್ಕೋ ಅಂತ ಯಾರಾದ್ರೂ ನನಗೆ ಕೇಳಿದ್ರೆ ನಾನು ಗುರುವನ್ನು ಆರಿಸ್ಕೊಳ್ತೇನೆ ಹೊರತು ಗೋವಿಂದನಲ್ಲ ಅಂತ ಸಂತ ಕಬೀರ್ ಹೇಳಿದ ಮಾತು. ಇಫ್ ಐ ಹ್ಯಾವ್ ಟು ಚೂಸ್ ಬಿಟ್ವೀನ್ ಮೈ ಗುರು ಅಂಡ್ ಗಾಡ್, ಐ ವಿಲ್ ಚೂಸ್ ಮೈ ಗುರು, ನಾಟ್ ದ ಗಾಡ್. ದಟ್ ಇಸ್ ವಾಟ್ ಹಿ ಸೆಡ್. ಸೊ ಗುರುವಿನ ಮಹತ್ವ ಏನು ಅನ್ನೋದನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ನಮ್ಮ ಗುರುಗಳು ಹೇಳಿದ ಮಾತು. ನಾನಲ್ಲ ಹೇಳ್ತಾ ಇರೋದು, ಸಾಕ್ಷಾತ್ ಪರಮಾತ್ಮನ ವಾಣಿ. ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಯಾವ್ದು ಹೇಳ್ತಾ ಇದ್ದಾನೆ? ನೀನು ಗುರುವಿನ ಹತ್ರ ಹೋಗಬೇಕು ಅರ್ಜುನ, ನಿಜವಾದ ಜ್ಞಾನ ಪ್ರಾಪ್ತಿ ಆಗಬೇಕು, ನಿನ್ನ ಶ್ರೇಯಸ್ಸಾಗಬೇಕು ಅಂದ್ರೆ, ನಿನಗೆ ಆಧ್ಯಾತ್ಮ ಜ್ಞಾನ ಬರಬೇಕು ಅಂದ್ರೆ ಗುರುವಿನ ಹತ್ರ ಹೋಗಬೇಕು ಅಂತ ಯಾಕೆ ಹೇಳ್ತಾ ಇದ್ದಾನೆ ಪರಮಾತ್ಮ? ಅಂದ್ರೆ ಇಲ್ಲಿ ಗುರುವಿನ ಮಹತ್ವ ಏನು ಅಂತ ಹೇಳ್ತಾ ಇದ್ದಾನೆ. ಗುರುವಿಲ್ಲದೆ ಸಿಗೋದಿಲ್ಲಪ್ಪ ಜ್ಞಾನ. ಅದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಇಲ್ಲಿ 3 ಮುಖ್ಯವಾದ ಶಬ್ದಗಳು ಭಗವಂತ ಹೇಳ್ತಾ ಇದ್ದಾನೆ. ಯಾರಿಗೆ ಗುರು ಕೃಪೆ ಆಗುತ್ತೆ? ಹೂ ಈಸ್ ಬೆನಿಫಿಟೆಡ್ ಬೈ ದ ಸತ್ಸಂಗ ಆಫ್ ದ ಗ್ರೇಟ್ ಮಹಾತ್ಮನ್? ಪ್ರಣಿಪಾತೇನ, ದೀರ್ಘದಂಡ ನಮಸ್ಕಾರಗಳನ್ನ ಮಾಡ್ತಾ,
ನಾನು ಗುರುವಿನ ಬಳಿ ಹೇಗೆ ಹೋಗಬೇಕು ಅಂದ್ರೆ ಹೋಗಿ ಶರಣಾಗತ ಭಾವದಲ್ಲಿ ನಮಸ್ಕಾರ ಮಾಡಬೇಕು. ಪ್ರಣಿಪಾತ ಅಂದ್ರೆ ನಮಸ್ಕಾರ, ಟೋಟಲ್ ಸರೆಂಡರ್, ಬೋವಿಂಗ್ ಹೋಲ್ ಬಾಡಿ ಅಟ್ ದಿ ಲೋಟಸ್ ಫೀಟ್ ಆಫ್ ದ ಗುರು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನೆಕ್ಸ್ಟ್ 2 words, ಪರಿಪ್ರಶ್ನೇನ ಸೇವಯ. ಪ್ರಶ್ನೇನ ಅಂದ್ರೆ ಯಾವ ಅರ್ಥ ಇದೆಯೋ ಸಂಸ್ಕೃತ, ಪರಿ ಅಂದ್ರೂ ಅದೇ ಅರ್ಥ. ದ ಮೀನಿಂಗ್ ಆಫ್ ದ ವರ್ಡ್ ಪರಿ is added to prashnena, so it is a compound word. Pariprashnena. Prashnena means by asking relevant, sincere doubts in our sadhana in the Vedantic sense. To clarify the doubts, whenever the questions are put by me, by the sadhaka, they are referred as the prashne questions, not the ordinary questions, not the worldly questions, nothing to do with the life, nothing to do with my health. The questions which I am putting is not for my benefit, not for my wife or my children benefit, not for how to make more money, not for my health, but the questions which I ask is for my spiritual development. ಅದು ಪ್ರಶ್ನೆ. ಪರಿಪ್ರಶ್ನೆ, ಪರಿ ಅಂದ್ರೂ ಅದೇ ಅರ್ಥ. ಸೊ ಪರಿಪ್ರಶ್ನೆ ನಾನಾ ವಿಧವಾದ, all commentators have mentioned this, by repeated different types of spiritual questions, whatever doubts we have here in the mind, all come under the compound word pariprashna. Then seva, sevaya. Seva means what? Guru seva. Our Gurudev used to say Guru Shushrusha. The first thing he said in the 8-step ladder in the spiritual evolution, a devotee or a disciple, the first thing is Sharanagati, followed by immediately Seva, Shushrusha. And I remember 100 times he has mentioned this point. Shushrusha word, Sanskrit word, means Seva. Simple word. But it means Kaya Vacha Manasa. Any type of Seva done by me or the disciple or the sadhaka, it is totally surrendering yourself at his feet without your sharira bhava, and losing your identity, losing your ahankara, losing the ego. Then only it becomes seva. As our Gurudev said, follow the instruction, do whatever the Guru says without thinking. ಬೇರೆ ರೀತಿಯ ಯಾವುದೇ ಪ್ರಶ್ನೆ ಇಲ್ಲದೆ, ಸಂದೇಹ ಇಲ್ಲದೆ, ನಿಮ್ಮ ಬುದ್ಧಿಯನ್ನ ಮಧ್ಯೆ ತರದೆ, ನಿನ್ನ ಅಹಂಕಾರವನ್ನ ಮಧ್ಯೆ ತರದೆ, ನಿನ್ನ ತರ್ಕವನ್ನ ಅಲ್ಲಿ ಉಪಯೋಗ ಮಾಡದೆ, ವಿಥೌಟ್ ಎನಿ ಲಾಜಿಕ್, ವಿಥೌಟ್ ಎನ್ ಇಂಟೆಲಿಜೆಂಟ್ ಕ್ವಶನಿಂಗ್. ಡೋಂಟ್ ಅನಲೈಸ್ ವಾಟ್ ಗುರು ಸೆಡ್, why he said like this to me. Simply follow, keeping the mind outside, keeping your logic outside, keeping your intelligence outside. ಅದು ಶುಶ್ರೂಷ. ಯಾವುದೇ ರೀತಿ ಯೋಚನೆ ಇಲ್ಲದೆ ಗುರು ಹೇಳಿದಂತಹ ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದಿದೆಯಲ್ಲ, ಅದು ನಿಜವಾದ ಸೇವೆ. ದಟ್ಸ್ ವಾಟ್ ಅವರ್ ಗುರು ಸೆಡ್. ಎನಿ ಮಹಾತ್ಮನ್ಸ್, ಯು ಆಸ್ಕ್ ಎನಿ ಲೈಫ್ ಹಿಸ್ಟ್ರಿ ಆಫ್ ಎನಿ ಮಹಾತ್ಮನ್ ಯು ಗೋ ಥ್ರೂ ಇನ್ ಅವರ್ ಕಂಟ್ರಿ, ಸೇಮ್ ಥಿಂಗ್ ಈಸ್ ದೇರ್. Seva means just be at the lotus feet of the Guru. Whatever he says, bow down your head and do it sincerely. I remember how our Gurudev has made this point. Number of times he has said there are varieties of seva, varieties of shushrusha. Guru will be watching everything. Directly he will be watching, indirectly he will be watching. Now, for example, we think that he is no more in physical body. Some of us, we think like that. Our Gurudev has left the body. He is not there. There is absolute wrong notion. He is there in that forum only, here, to bless us in that forum only, the same tattva. And he'll be watching. All Gurus are watching. Watching what? Spiritual development of their disciples and bhaktas, devotees. That is even if I want to leave my Guru and go away, he will not allow you. He will catch you by neck. That is the speciality of a Guru. That is why Guru is important.
That is what Lord is hinting it. So, by repeated seva, pranipata and pariprashne, upadekshanti te jnanam, only when they are pleased at a particular moment, ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಸೇವೆಯಿಂದ ಗುರುಗಳು ತೃಪ್ತರಾಗಿ ಸಂತುಷ್ಟರಾಗಿ ಪ್ರಸನ್ನ ಭಾವದಿಂದ ಯಾವುದೋ ಒಂದು ಸುಮುಹೂರ್ತದಲ್ಲಿ ನಮ್ಮ ಸಂಸ್ಕಾರಗಳು ನಮ್ಮ ವಾಸನೆಗಳು ಕಡಿಮೆ ಆಗ್ತಾ ನನ್ನ ಮನಸ್ಸು ಪರಿಶುದ್ಧವಾಗಿದೆ ಅಂತ ಗುರುಗಳಿಗೆ ಅನಿಸಿದರೆ, when the guru finds out that my mind is almost pure, that means I have passed in this test of loyalty, I have passed in the test of spirituality. If he thinks like that, at that moment he will bestow his grace completely. ಆಗ ಜ್ಞಾನ ಏನು ಅಂತ ನಮಗೆ ಹೇಳ್ತಾರೆ. ಆ ನಿಜವಾದ ಜ್ಞಾನವನ್ನ ಗುರು ಹೇಳ್ತಾರೆ. ಉಪದೇಕ್ಷಂತಿ ಅಂದ್ರೆ ಪ್ರದಾನ ಮಾಡೋದು. ಗುರುಗಳು ನೀಡ್ತಾರೆ. he will offer you, he will give you ಅಂತ. that is the point. ತದ್ವಿಧಿ ಪ್ರಣಿಪಾತ. ಇದನ್ನು ಅರ್ಥ ಮಾಡ್ಕೋ. you understand this point. Arjuna, you understand this point. Pranipata means surrender. Ordinary meaning, ಗುರುವಿನ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದರಿಂದ, ನಮ್ಮ ಶರಣಾಗತಿಯನ್ನು ಸೂಚನೆ ಕೊಡೋದ್ರಿಂದ, ನಮ್ಮ ಮಸ್ತಕವನ್ನ ತಲೆ ಮೇಲೆ ಅವರ ಪಾದದ ಎದುರಿಗಿಟ್ಟು ದೀರ್ಘದಂಡ ನಮಸ್ಕಾರ ಮಾಡೋದ್ರಿಂದ, when bowing completely full body on the ground at the lotus feet of the Guru. That is pranipata. Dirgha danda namaskar. Dandavat pranam. Here, 2-3 things are there. Jagadguru Peethadipati Abhinav Vidyatirtha Mahaswamigal, who left the body, who undertook Mahasamadhi in 1989 at Sringeri, 35th Pontiff Peethadipati. Once, while giving Upadesha, he narrated a beautiful small story, anecdote. ಬಹಳ ಒಂದು ಚಿಕ್ಕ ಪ್ರಸಂಗ ಹೇಳಿದ್ರು. ಪ್ರಣಿಪಾತ ಅಂದ್ರೆ ದೀರ್ಘದಂಡ ನಮಸ್ಕಾರ ಅಂದ್ರೆ ಏನು ಅಂತ ಹೇಳಿದ್ರು. ಪ್ರಣಿಪಾತ ಮೀನ್ಸ್ ನಾಟ್ ಜಸ್ಟ್ ಫಿಸಿಕಲ್ ನಮಸ್ಕಾರ, ಇಟ್ ಈಸ್ ಸರೆಂಡರಿಂಗ್ ದ ಈಗೋ. ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮನ್ನು ನಾವೇ ಅರ್ಪಿಸ್ಕೊಳ್ಳೋದು. ಭಗವಂತನಿಗೆ ನಮ್ಮನ್ನು ನಾವೇ ಅರ್ಪಿಸ್ಕೊಂಡು ನಮಸ್ಕಾರ ಮಾಡ್ತೀವಲ್ಲ, ನಾನೇನು ಅಲ್ಲಪ್ಪ ಎಲ್ಲವೂ ನೀನೇ, ಯು ಆರ್ ಎವರಿಥಿಂಗ್, ಐ ಆಮ್ ನಥಿಂಗ್ ಅನ್ನೋ ಭಾವದಲ್ಲಿ, ಅದು ನಿಜವಾದ ಪ್ರಣಿಪಾತ. ಗುರುವಿಗೆ ಆ ರೀತಿ ಮಾಡಬೇಕು. ಭಗವಂತನಿಗೆ ಯಾವ ರೀತಿ ನಮಸ್ಕಾರ ಮಾಡ್ತೇವೆ ಆ ರೀತಿ ನಮಸ್ಕಾರ ಅಂದ್ರೆ ನಮ್ಮ ಸಮರ್ಪಣೆ. ಇದ್ರ ಬಗ್ಗೆ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಬಹಳ ವೆರಿ ಸಿಂಪಲ್. ಒಬ್ಬ ಪರಮ ಭಕ್ತ ಭಗವಂತನಿಗೆ ಶರಣಾಗತನಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡು ದೀರ್ಘ ನಮಸ್ಕಾರ ಮಾಡಿ ಬಹಳ ಭಕ್ತಿಯಿಂದ ಯಾಚನೆ ಮಾಡ್ತಾನಂತೆ. ಏನಂದ್ರೆ, ಭಗವಂತ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನನ್ನನ್ನು ಅರ್ಪಿಸ್ಕೊಳ್ತಾ ಇದ್ದೇನೆ, ಆದ್ರೆ 2 ತಪ್ಪು ಮಾಡಿಬಿಟ್ಟಿದ್ದೇನೆ ಜೀವನದಲ್ಲಿ, ಘೋರವಾದ 2 ತಪ್ಪು ಮಾಡಿದ್ದೇನೆ, ನೀನು ಕ್ಷಮಿಸಬೇಕು. ಮೊದಲನೇ ತಪ್ಪು ಏನು ಅಂದ್ರೆ, ಇಷ್ಟು ಜನ್ಮಗಳಲ್ಲಿ ನಾನು ಹುಟ್ಟಿ ಸತ್ತು ಏನು ಬಂದೆ, ಈಗ ಈ ಜನ್ಮಕ್ಕೆ ಬಂದಿದ್ದೇನಲ್ಲ, ಈ ಎಲ್ಲಾ ನನ್ನ ಹಿಂದಿನ ಜನ್ಮಗಳು ಏನಿದೆಯೋ ಅಲ್ಲಿ ಒಂದು ದಿವಸ ನಾನು ನಮಸ್ಕಾರ ಮಾಡಲಿಲ್ಲ. ಒಂದು ವೇಳೆ ಸರಿಯಾದ ಭಾವದಲ್ಲಿ ಮಾಡಿದ್ರೆ ಆ ಜನ್ಮದಲ್ಲಿ ಮುಕ್ತಿಯಾಗಿ ಹೋಗ್ತಾ ಇತ್ತು ನನಗೆ, ಮತ್ತೆ ಹುಟ್ಟೋ ಪ್ರಸಂಗವೇ ಬರ್ತಾ ಇರಲಿಲ್ಲ. ಇವಾಗ ಬದುಕಿದ್ದೀನಿ ಅಂದ್ರೆ ಹಿಂದಿನ ಯಾವ ಜನ್ಮಗಳಲ್ಲೂ ನಾನು ಶರಣಾಗತಿ ತೋರಿಸಿಲ್ಲ ಭಗವಂತ ನಿನಗೆ, ನಾನು ಪ್ರಣಿಪಾತವನ್ನೇ ಮಾಡಿಲ್ಲ ನಿಜವಾದ ದೃಷ್ಟಿನಲ್ಲಿ. ಅದು ನನ್ನ ಮೊದಲನೇ ತಪ್ಪು. 2ನೇ ತಪ್ಪು ಏನ್ ಮಾಡ್ತಾ ಇದ್ದೀನಿ, ನೀನು ಕ್ಷಮಿಸಬೇಕು. ಏನು, ಈಗ ನಾನು ನಮಸ್ಕಾರ ಮಾಡ್ತಾ ಇದ್ದೀನ, ಶರಣಾಗತ ಭಾವದಲ್ಲಿ ಪ್ರಣಿಪಾತವನ್ನು ಮಾಡ್ತಾ ಇದ್ದೀನಲ್ಲ, ಇದು ನನ್ನ 2ನೇ ತಪ್ಪು. ವೆರಿ ಬಹಳ ಇಂಟ್ರಿಕೇಟ್ ಪಾಯಿಂಟ್. ಜಗದ್ಗುರು ಸೆಡ್, ನೌ ದಟ್ ಐ ಆಮ್ ಡೂಯಿಂಗ್ ದಿಸ್ ಪ್ರಣಿಪಾತ್, ದಿಸ್ ಇಸ್ ಮೈ ಸೆಕೆಂಡ್ ಮಿಸ್ಟೇಕ್. ಯಾಕೆ? ಬಿಕಾಸ್ ದಿ ಡಿವೋಟಿ ಸೇಸ್ ಟು ದ ಲಾರ್ಡ್, now I know that after this pranipata, this sharanagati, you are going to rescue me from this ocean of birth and death.
ದಿಸ್ ವಿಲ್ ಬಿ ಮೈ ಲಾಸ್ಟ್ ಬರ್ತ್. ನೀನು ನನ್ನನ್ನು ಖಂಡಿತ ಉದ್ಧಾರ ಮಾಡ್ತೀಯ, ನನಗೆ ನಂಬಿಕೆ ಇದೆ. ನಾನು ಮತ್ತೆ ಮುಂದೆ ಹುಟ್ಟು ಬರೋದಿಲ್ಲ, ಅದು ನಂಬಿಕೆ ಇದೆ. ಸೊ ಒನ್ಸ್ ಐ ಆಮ್ ಔಟ್ ಆಫ್ ದಿಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್, ದರ್ ಇಸ್ ನೋ ಮೋರ್ ರೀಬರ್ತ್ ಫಾರ್ ಮೀ. ಸೊ ನೆಕ್ಸ್ಟ್, ಹೌ ಕ್ಯಾನ್ ಐ ಡೂ ದ ಪ್ರಣಿಪಾತ ಅಗೇನ್ ಅಂಡ್ ಅಗೇನ್ ಟು ಯು, ಲಾರ್ಡ್? ಸೊ ಪಾರ್ಡನ್ ಮೀ ಮೈ 2 ಮಿಸ್ಟೇಕ್ಸ್. ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಪ್ರಣಿಪಾತ, ನಿಜವಾದ ಶರಣಾಗತಿ. ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅದರ ಮಹತ್ವ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದ್ರು. ಭಗವಂತನ ಮೇಲೆ ಯಾವ ರೀತಿ ಅವನ ಭಕ್ತಿ ಅಂದ್ರೆ, 2 ಥರದಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ ಪುಣ್ಯಾತ್ಮ ಅಂತ. ಸೊ ಅದು ನಿಜವಾದ ಪ್ರಣಿಪಾತ. ನಮ್ಮ ಗುರುಗಳು ಯಾವಾಗಲೂ ಒಂದು ಪಾಯಿಂಟ್ ಹೇಳ್ತಾ ಇದ್ರು. ಛಾಂದೋಗ್ಯ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಪ್ರಣಿಪಾತ ಅಥವಾ ಶರಣಾಗತಿ ಅಂದ್ರೆ ಏನು, ಗುರುವಿನ ಮಹತ್ವ ಏನು, ಗುರುವಿನ ಆಜ್ಞೆಯನ್ನ ಕಣ್ಣು ಮುಚ್ಚಿಕೊಂಡು ಯಾವುದೇ ರೀತಿ ಯೋಚನೆ ಇಲ್ಲದೆ ಯಾವ ರೀತಿ ನಾವು ಮಾಡಬೇಕು, ನಾವು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಸತ್ಯಕಾಮನ ಉದಾಹರಣೆ ಕೊಡ್ತಾ ಇದ್ರು ನಮ್ಮ ಗುರುದೇವರು. ಅವರ ಗುರುದೇವ್ ಇಸ್ ಟು ಗಿವ್ ದ ಎಕ್ಸಾಂಪಲ್ ಆಫ್ ಸತ್ಯಕಾಮ. ದಟ್ ಸ್ಟೋರಿ ಇಸ್ ದೇರ್ ಇನ್ ಛಾಂದೋಗ್ಯ ಉಪನಿಷತ್. When he comes to his guru finally, the detailed story is there, we'll come to the last point. When he finally, guru takes him as a student, disciple, he tells him, he gives him cows. Some number, 100 cows. He tells, take these cows, look after them, allow them to feed themselves, look after them carefully, till they reach 1000 number, don't come back. And he goes away. Satyakama goes away. 24 hours. Guru Ajna is, he has to follow earnestly. Kaya, Vacha, Manasa. ಗುರುಗಳು ಹೇಳ್ಬಿಟ್ಟಿದ್ದಾರೆ, ಈ ಹಸುವನ್ನು ಕರ್ಕೊಂಡು ಹೋಗಿ ಕಾಡಿಗೆ, ಇದು 1000 ಹಸು ಆಗೋ ತನಕ ನೀನು ವಾಪಸ್ ಬರಬೇಡ. ಅಷ್ಟೇ ಅಷ್ಟೇ ಉಪದೇಶ. ಅವನು ಬಂದಿದ್ದು ಬ್ರಹ್ಮೋಪದೇಶ ಪಡೆಯೋದಕ್ಕೋಸ್ಕರ. ಇವರು ಮಾಡಿದ್ದು ಹಸುನ್ ತಗೊಂಡೋಗಿ ಮೇಯಿಸು ಅಂತ ಹೇಳಿದ್ರು. ಹೊರಟೋದ ಸಂತೋಷವಾಗಿ ಹೋಗಿ 24 hours for next months and months he stayed in the forest, looking after, tending all the cows and their young newborn calves, caring tenderly with all love and affection, feeding them, giving them water, everything. He forgot the Guru. He forgot reading scriptures. He forgot his sadhana. Everything is stopped because this one work is important, what my Guru has given me. Each and every calf, each and every cow is like God. That is Guru Ajna. I must look after. ಈ ರೀತಿ ಎಷ್ಟೋ ತಿಂಗಳುಗಳು ಕಳೆದು ಹೋದ ಮೇಲೆ ಅದು 1000 ಸಂಖ್ಯೆ ದಾಟದಾಗ, then he comes back on the way back to the Gurukula. Then what happens? By that time, by the grace of the Guru, silently working from the Gurukula, he received Brahmajnana directly, without direct Upadesha. So in the story, the symbol is, while returning he meets 3 things. One, a deer he meets. ಒಂದು ಜಿಂಕೆ ಅವನಿಗೆ ಎದುರಾಗುತ್ತೆ. One bird he will meet while returning with 1000 cows. And also Agnideva, the fire he will come across in the forest. The fire, Agnideva in the form of fire will teach him Brahmajnana. The bird will teach him Brahmajnana. The deer will teach him Brahmajnana. So he becomes a totally emancipated, realized great master himself. So his whole body becomes totally self-effulgent, shining with that Brahmajnana. ಆತನ ಮುಖಕಾಂತಿ ಯಾವ ರೀತಿ ಬದಲಾವಣೆ ಆಗತ್ತೆ ಅಂದ್ರೆ, ಆ ಜ್ಞಾನದಲ್ಲಿ ಅವನು ಸಂಪೂರ್ಣ ಬದಲಾವಣೆ ಆಗ್ಬಿಡ್ತಾನೆ. ಆ ಸತ್ಯಕಾಮ 1000 ಹಸುಗಳನ್ನ ಕೊನೆಗೆ ಗುರುಕುಲಕ್ಕೆ ತಂದಾಗ ಗುರುಗಳು ನೋಡ್ತಾರಂತೆ. ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಯಿತು, ಇನ್ನು ನಿನಗೆ ಯಾವ ಉಪದೇಶವೋ ಬೇಕಾಗಿಲ್ಲಪ್ಪ ಸತ್ಯಕಾಮ, ನೀನು ಬ್ರಹ್ಮಜ್ಞಾನವನ್ನ ಹೊಂದಿಬಿಟ್ಟಿದ್ದೀಯಾ ಅಂತ ಹೇಳ್ತಾರೆ. ದಿಸ್ ಇಸ್ ಇನ್ ಚಾಂದೋಗ್ಯ. ದಟ್ ಈಸ್ ಶರಣಾಗತಿ. ಶರಣಾಗತಿ, ಪ್ರಣಿಪಾತ, ಆಲ್ ಮೀನ್ ದ ಸೇಮ್ ಥಿಂಗ್. ಸೇವಾ means the same thing. Pranipata means same thing. Ultimately, surrendering myself. Surrendering myself ಅಂದ್ರೆ ಏನು? My ego should be surrendered, mind should be surrendered, my body should be surrendered. See, I should become zero. That is real surrender. As our Gurudeva used to say. Pranipata andre, that is the meaning. Latest example, number of times we have explained this.
Pranipata, Seva, Sharanagati, all the three. They mean ultimately core meaning is same. Latest example is because Chandogya Upanishad time. Satyakama we have not seen. You may say like that. Is a story in the Upanishad. But latest record, what about Swami Adbhutananda, who was living with us in the beginning of 20th century? Swami Adbhutananda was a great Brahmajnani. Who has said like that? Swami Vivekananda himself has proclaimed with all the authority, look, Swami Adbhutananda is Mahapurusha, Brahmajnani, Atmanishtha, great Santa Purusha. And who was that Swami Adbhutananda? Contemporary colleague of Swami Vivekananda. Like Swami Vivekananda, he was the direct disciple of Ramakrishna Paramahamsa. Ramakrishna Paramahamsara ಅಂತರಂಗ ಶಿಷ್ಯರಲ್ಲಿ ಅದ್ಭುತಾನಂದರು ಒಬ್ರು. ಅವರ ಮೊದಲನೇ ಹೆಸರು ಲಾಟು. ಎ ಇಲ್ಲಿಟ್ರೇಟ್ ಪರ್ಸನ್ ಹಿ ವಾಸ್. he was a servant of Ramakrishna Paramahamsa. ಅವ್ರಿಗೆ ಯಾವ ಜ್ಞಾನವೂ ಇಲ್ಲ, ಯಾವುದು ಓದಿರ್ಲಿಲ್ಲವಲ್ಲ. ಉಪನಿಷತ್ ಆಗಲಿ, ಸಂಸ್ಕೃತ ಆಗಲಿ, ಭಗವದ್ಗೀತೆ ಆಗಲಿ, ರಾಮಾಯಣ ಏನು ಗೊತ್ತಿಲ್ವಲ್ಲ ಲಾಟು ಅನ್ನೋ ವ್ಯಕ್ತಿಗೆ. ಏನ್ ಕೆಲಸ ಅವ್ರದ್ದು? he was a illiterate villager. He was there as a servant looking after Ramakrishna Paramahamsa's daily needs. Looking after his daily needs. Physical laborer. ಅವರ ಪರಮ ಆಪ್ತ ಸಹಾಯಕನಾಗಿರ್ತಂತಹ ಲಾಟು ಯಾವ ಉಪದೇಶವನ್ನು ಅವನಿಗೆ ರಾಮಕೃಷ್ಣ ಪರಮಹಂಸರು ಎದುರಿಗೆ ಕೂರಿಸ್ಕೊಂಡು ಮಾಡಲಿಲ್ಲ. ನಿನಗೆ ಉಪನಿಷತ್ ಹೇಳ್ಕೊಡ್ತೀನಿ ಬಾ ಅಂತ ಹೇಳಲಿಲ್ಲ. ಕೂತ್ಕೊ ನಾನು ಹಿಂಗೆ ಪಾಠ ಮಾಡ್ತೀನಿ ಅಂತ ಹೇಳಲಿಲ್ಲ. ಏನಿಲ್ಲ. He was looking after he was washing their clothes, he was cleaning their utensils, he was preparing the bed. He was always there at his side. No special upadesha was given to Latu. But by the grace of the Guru, he got the Brahmajnana automatically. And he became Adbhutananda. Just like the Giri, attendant of Acharya Shankara, later became one of the famous disciples, Todakacharya. Just like that. So that is the meaning of Pariprashnena, Sevaya, Pranipatena. So real Seva, real surrender, real Pranipata is that. So with that, you get the Jnana. That's when the Guru is pleased, he will impart the knowledge, supreme knowledge. Adu meaning ಈ ಶ್ಲೋಕದ್ದು. So ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ, as our Gurudev said, the importance of Guru. Importance of Guru ಅಂದ್ರೆ not ಲೌಕಿಕ ಗುರು, not ವಾಚಿಕ ಗುರು, not ಬೋಧಕ ಗುರು, ನಿಜವಾದ ಸದ್ಗುರು, ಬ್ರಹ್ಮಜ್ಞಾನಿ ಗುರು, ಆತ್ಮನಿಷ್ಠ ಗುರು. ಯಾರು ಆತ್ಮನಿಷ್ಠರಾಗಿದ್ದಾರೋ, ಶ್ರೋತ್ರಿಯರಾಗಿದ್ದಾರೋ, ತತ್ವದರ್ಶಿಗಳಾಗಿದ್ದಾರೋ, ಬ್ರಹ್ಮಜ್ಞಾನಿ, ಅಂತಹ ಗುರು ಸಿಗೋದು ಕಷ್ಟ. ಅಂತಹ ಗುರು ಸಿಕ್ಕರೆ ಮಾತ್ರ ನಮ್ಮ ಉದ್ಧಾರ ನಿಶ್ಚಿತ. ಇದು ನಮ್ಮ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದು. ಎಲ್ಲೋ ಕೆಲವರಿಗೆ ಅಂತ ಗುರುಗಳು ಸಿಗ್ತಾರಪ್ಪ, ಎಲ್ಲರಿಗೂ ಸಿಗಲ್ಲ. ಎವ್ರಿಬಡಿ is not fortunate in this birth to have such a guru as their guru. This is what our Gurudev said. And while explaining this shloka, he also referred the Mundaka Upanishad, famous shloka. Mundaka Upanishad, there is a famous shloka. He referred the shloka, that mantra, and explained that to me while explaining this particular Tadvidhi pranipatena pariprashnena sevaya upadekshanti te jnanam jnanina tattvadarshina. He said, same meaning is there in Mundaka Upanishad. Mundaka Upanishad ಅಲ್ಲಿ ಇದೇ ಅರ್ಥವನ್ನ, ಇದೇ ಭಾವದಲ್ಲಿ ಇರತಕ್ಕಂಥ ಒಂದು ಮಂತ್ರ ಇದೆ. ಅದನ್ನು ಹೇಳಿಬಿಟ್ಟು ಗುರುಗಳು ಅದರ ಅರ್ಥ ಹೇಳಿದರು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ದಟ್ ಇಸ್ ಎ ಮಂತ್ರ. ತದ್ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸೇಮ್ ಮೀನಿಂಗ್. The one who is a Tattvadarshi, one who has a Tattvajnana, Shastrajnana in his fingertips, he is called Shrotriya.
ಆಲ್ ಜ್ಞಾನೀಸ್ ನೀಡ್ ನಾಟ್ ಬಿ ಶ್ರೋತ್ರಿಯಾಸ್. ಎಲ್ಲಾ ಬ್ರಹ್ಮಜ್ಞಾನಿಗಳು ಶ್ರೋತ್ರಿಯರಾಗಿರಬೇಕು ಅಂತ ಯಾವ ರೂಲು ಇಲ್ಲ. ಆದ್ರೆ ಕೆಲವು ಬ್ರಹ್ಮಜ್ಞಾನಿಗಳು ಶ್ರೋತ್ರಿಯರು. ಸಮ್ ಬ್ರಹ್ಮಜ್ಞಾನೀಸ್ ಆರ್ ಶ್ರೋತ್ರಿಯಾಸ್ ಬಿಕಾಸ್ scriptures are under their control. They are exponents of holy scriptures. They can explain Upanishad, Bhagavata, Mahabharata, or Bhagavad Gita, Ramayana. They are all under their fingertips. They are such Mahatmans called Shrotriya. And they are Jnanis because they are Brahmanishta. ಕೇವಲ ಆತ್ಮ ಸ್ವರೂಪದಲ್ಲಿ ಇರತಕ್ಕಂಥ ಆತ್ಮನನ್ನು ಅರಿತು ಆತ್ಮನ ಸ್ವರೂಪದಲ್ಲೇ ಇರತಕ್ಕಂಥವರು, ತಮ್ಮ ನಿಜ ಸ್ವರೂಪದಲ್ಲಿ ಇರತಕ್ಕಂಥವರು ಬ್ರಹ್ಮನಿಷ್ಠ. So such a guru is, such a great guru is a Tattvadarshi guru because he is Shrotriya and Brahmanishta. And you have to approach such a guru with all humility, with Samitpani, carry the fire, the dry wood for the yajna purpose. Carry the dry wood andre carry your ajnana anta symbol. Samitpani andre ಸಮಿತ್ತಗಳನ್ನು ಕೈನಲ್ಲಿ ಹಿಡ್ಕೊಂಡು ಗುರುವಿನ ಬಳಿಗೆ ಹೋಗಬೇಕು. Gurumevavigacchet. You have to carry the firewood and go to a guru and bow down your head. Tad vijnanartham. Adana ತಿಳಿಯೋಕ್ಕೋಸ್ಕರ, to understand that supreme knowledge. Samitpani means dry wood you have to carry, means what? You carry your bundle of ajnana, he is there to burn it. Put the bundle at his feet and he will burn it. That is the meaning, inner meaning of Samitpani. So this is what Mundaka Upanishad says. Our Gurudev said, the same bhava is here. Lord has made it very clear what is already there. What already is there in Upanishad. Upanishad are Vedavanis. They are nothing apaurushaya. They have come from Lord only. And now he has made it doubly clear. That is the point. So, is the importance of Guru. So this shloka says, shows to all of us, especially for sadhakas. ನಮ್ಮಂತಹ ಸಾಧಕರಿಗೆ ಇದು ಬಹಳ ಮುಖ್ಯವಾದ ಶ್ಲೋಕ. ಯಾಕೆ ಅಂದ್ರೆ ಗುರುವಿನ ಅನುಗ್ರಹ ಇಲ್ಲದೆ, ಗುರುವಿನ ಕೃಪೆ ಇಲ್ಲದೆ ನಮ್ಮ ಸಾಧನೆ ಮುಂದುವರಿಯೋಲ್ಲ. ಗುರು ಸಿಕ್ಕಿರೋದ್ರಿಂದ ನಾವು ಉದ್ಧಾರ ಆಗ್ತಾ ಇದ್ದೇವೆ. ಗುರು ಸಿಗದೇ ಇದ್ರೆ ಇನ್ನು ಎಷ್ಟೋ ಜನ್ಮಗಳು, ಎಲ್ಲ ಪ್ರಾಣಿಗಳು ಹುಟ್ಟಿದ ಹಾಗೆ ನಾವು ಹುಟ್ಟುತ್ತಾ ಇದ್ವಿ, ನಾವು ಬದುಕ್ತಾ ಇದ್ವಿ, ನಾವು ಒಂದು ದಿವಸ ಸತ್ತು ಹೋಗ್ತಾ ಇದ್ವಿ. ಲೈಕ್ ಆನಿಮಲ್ಸ್, we would have been born, again dead, again reborn and dead. So this would have continued because we are fortunate we have a guru as our guru. That is very important. So the importance of guru is shown in this shloka. And another important point here is, ಈ ಶ್ಲೋಕ ಯಾಕೆ ಮುಖ್ಯ? Why this shloka, this particular shloka is important? Lot of people may not be knowing much about that. Very few may be knowing much about that. How the great immaculate saint of Shirdi Sainath, has explained totally given a different commentary on this shloka. Nowhere, right from Adi Shankaracharya, Ramanujacharya, Madhvacharya, Mathun Saraswati, Gambhirananda, Ram Sukdashi, any number of commentaries you observe. Nowhere a beautiful point is there as given by Shirdi Sainath Maharaj. He has given totally different commentary on this shloka. Majority may not be knowing that. See, his close internal Antaranga Bhaktas. One Mamledar was there at that time. It's 100 years before story, not now. That Mamledar, what is now called Tahsildar, it was called Mamledar at that time. A government official under British rule, with all the powers. A learned man, a Brahmin, Vedadhyana Sampanna, everything. A Sattvic person, non-corrupt, highly Sattvic. He was a close disciple of Shirdi Baba. His name was Nana Sahib Chandorkar. Nana. Affectionately, Sainath Maharaj used to call him only Nana. His full name, Nana Sahib Chandorkar. Once he was sitting and then he was doing some seva in the Dwarkamai complex.
with all other devotees. Sai Maharaj was sitting in his chair, in his seat, and he was there. Nana Sahib was there by his side. He was muttering something. Shloka. Yavud Bhagavad Gita shlokas. Same 4th chapter. Sainath knew what he is doing. Slowly he was muttering. Ali, there was a point in Sai Satcharitra. This is written by Dhabolkar himself. Nana Sahib was a close disciple. ಅವರ ಅಂತರಂಗ ಭಕ್ತರು, ಬಹಳ ಪರಮ ಭಕ್ತರಾದರು. ಅವರಿಗೆ ಒಂದು ಮನಸ್ಸಲ್ಲಿ ಒಂದು ಇತ್ತು, ಏನು ಅಂದ್ರೆ, he had a feeling. Shirdi Sainath is a Muslim fakir. I am a Hindu Brahmin. So I know Sanskrit. He doesn't know Sanskrit. So when he doesn't know Sanskrit, how can he know about Bhagavad Gita or Vedas? Naturally, he has not heard. He has not read any Veda, Ramayana, Mahabharata, Bhagavad Gita, Bhagavata, anything like that. That was his feeling. Because I can understand Sanskrit, I have read all these things. So with that feeling was there in his mind. That's all. No disrespect, please remember. ಯಾವುದೇ ರೀತಿಯ ಕೆಟ್ಟ ಭಾವನೆ ಅಲ್ಲ. ಅವ್ರಿಗೆ ಏನು ಅನಿಸ್ತಾ ಇತ್ತು ಅಂದ್ರೆ, ನಮ್ಮ ಗುರು ಸಾಯಿನಾಥ್ ಮುಸ್ಲಿಂ ಫಕೀರ್ ಆದ್ರಿಂದ ಅವ್ರಿಗೇನು ಗೊತ್ತಿಲ್ಲ ಅಷ್ಟೇ, ಇದೆಲ್ಲ ಗೊತ್ತಿಲ್ಲ ಅವರು. ಸೊ ಹಿ ವಾಸ್ ಮಟರಿಂಗ್ ಭಗವದ್ಗೀತಾ ಶ್ಲೋಕ. ಸೊ ದಿ ಗುರು ವಾಂಟೆಡ್ ಟು expose him and then bring it to the world, new commentary. That was a Leela, a drama created by Sainath. What was the Leela? He asks him, what is that you are muttering ಅಂತ. ಏನ್ ಹೇಳ್ತಾ ಇದೀಯ ನೀನು ಅಂತ. ಸಣ್ಣಕ್ಕೆ ನಿನ್ನ ಸಣ್ಣ ಧ್ವನಿಯಲ್ಲಿ ಹೇಳ್ತಾ ಇದೆಯಲ್ಲ, ಏನ್ ಹೇಳ್ತಾ ಇದೆಯಾ, ಯಾವ ಮಂತ್ರ ಹೇಳ್ತಾ ಇದೀಯಾ? ಆವಾಗ ನಾನಾ ಸಾಹೇಬ್ ಸೆಡ್, ನೋ Sainath, I am referring one shloka in Sanskrit. ಯಾವ ಶ್ಲೋಕ? Which shloka? That is shloka from Bhagavad Gita. Acha, Bhagavad Gita. What is that Bhagavad Gita? Tell me the shloka. No, you recite loudly. I will also hear. Nana Sahib recited loudly the shloka, what he was muttering. What was that? Same shloka he was muttering at that time. Tadvidhi pranipatena pariprashnena sevaya upadekshanti te jnanam jnanina tattvadarshinaha. Loudly he said. This is a shloka? Yes, Maharaj. Do you know the meaning? You are a Sanskrit scholar? Yes, Maharaj. Tell me the meaning. So he started question. ಇವರು ಕೇಳ್ತಾ ಹೋದ್ರು, ಆದ್ರೆ ನಿನ್ಗೆ ಸಂಸ್ಕೃತ ಬರುತ್ತಲ್ಲ, ಶ್ಲೋಕದ ಅರ್ಥ ಹೇಳೋದು. He started the meaning of the shloka. So when you go towards a guru with all sharanagati bhava, do namaskara, ask questions, do seva, then he will give you jnana. The guru will impart knowledge. That is the meaning. Shloka. Then Sainath started asking. Tadvidhi pranipatena pariprashnena, you said. Instead of pariprashnena, if there is only the word prashnena, will it not carry the full meaning? Instead of the word pariprashnena, if only prashnena word is there in the shloka, whether the meaning will differ? No. Tadvidhi pranipatena prashnena sevaya. Meaning will not differ. Yes. Nana Sahib said yes. Meaning will not change. Then why your Krishna has introduced the word pari, another adjective there? Have you thought of that? Take out the pari separately. What actually pari means? Pari also actually, Nana Sahib was a Sanskrit scholar. Pari also actually means prashna only, question only. When that also means same meaning, then why it should be added? One word can be retained, prashnena sevaya. Meaning will not change. Meaning will remain same. Nana had no answer. He kept quiet. Then second line, read once again. Second line, he once again read. Upadekshanti te jnanam jnanina tattvadarshinaha. See, upadekshanti, you observe today, the shloka, Sai Baba sitting in the Dwarka Mai as a Muslim fakir, according to Nana Sahib, without knowing Sanskrit, he is putting the question here.
Second line, Upadekshanti te jnanam. Te is a separate word printed as it is written. Jnanam, separate word. But Sanskrit is such a beautiful language. A beautiful language. When you mix two different words, it will give you sometimes a different meaning by adding one word, one letter which is silent there. The word which is silent is symbolized in the form of letter S in between. Letter S is written, which means akara, silent. S word refers to akara shabda. So, te jnanam, if you combine, te jnanam, if you combine, when you combine and split, according to Sanskrit grammar, what happens? Te jnanam, when you split, te ajnanam, which is silent, becomes very clear. Sai Baba is asking this question. If you join the te jnanam together with akara being silent, when you split again, what happens? Then Nana Sahib said, yes, Maharaj, then it becomes te ajnanam. When you combine te jnanam, but you have to read as te ajnanam. Now, combine and read and tell me the meaning. Te jnanam, combine, read, second line, tell me the meaning. ಈಗ ಹಾಗಾದ್ರೆ ಎರಡನ್ನೂ ಸೇರಿಸ್ಬಿಟ್ಟು ಅದಕ್ಕೆ ನನಗೆ ಉತ್ತರ ಹೇಳಪ್ಪ, ಅದರ ಅರ್ಥ ಏನಾಗುತ್ತೆ? ಅರ್ಥ ಮೊದಲಿನ ಅರ್ಥ ಇರುತ್ತಾ, ಬೇರೆ ಆಗತ್ತಾ? ಉಪದೇಕ್ಷಂತಿ ತೇ ಅಜ್ಞಾನಂ ಅಂತ ಆಗತ್ತವಾಗ. ಇಟ್ ಬಿಕಮ್ಸ್ ಉಪದೇಕ್ಷಂತಿ ತೇ ಅಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಸೊ ಇಟ್ ಮೀನ್ಸ್ ದ ಮೀನಿಂಗ್ ಇಟ್ ಸೆಲ್ಫ್ ಇಸ್ ಟೋಟ್ಲಿ ಚೇಂಜ್ಡ್. ತತ್ವದರ್ಶಿ ಜ್ಞಾನೀಸ್ ವಿಲ್ ಇಂಪಾರ್ಟ್ ಯು ನಾಲೆಡ್ಜ್ ಆಫ್ ಅಜ್ಞಾನ. ಉಪದೇಕ್ಷಂತಿ ತೇ ಅಜ್ಞಾನಂ. This is beauty of Sanskrit language. And Nana Sahib explained that. Yes, it becomes like that. Then, is it different from what Lord says in the shloka? Yes, totally opposite. Lord means here, Jnanis will impart knowledge, jnana, to the disciple. But according to you, if we add like this, it becomes ajnana, means opposite to what Lord says. How can it? How can a Guru impart ajnana? Already he is an ajnani. How can he further impart ajnana? Then what is the role of a Guru? These were the questions Nana had in the mind. Then he said, Sai Maharaj, this cannot be done like that. We cannot interpolate all the shlokas. Whatever is there, it should be taken in the correct sense. We cannot do it like that. We cannot give wrong picture, wrong answer, wrong interpretation. Then the commentary is important. Finally, after testing all these things, Sai Maharaj said, look, even if you add ajnana there, word instead of jnana, still meaning will not change. What Lord meant, same meaning will remain. Have you thought on that? That was the next question. It's really interesting. You have to read Sai Satcharitra to understand these things. So Dabolkar writes there, Nana Sahib could not understand. He was confused. Then Sainath explained that. See, now look in the other way. Your perception, change your perception. Now think in the other way. Jnana andre enu? Jnanavastha, the ultimate reality, it is beyond Sat and Asat. It is beyond words. It is beyond light. It is beyond mind. It is beyond anything which you conceive in your life. No words will reach there. By words you cannot explain jnana. By words you cannot, any amount of words you cannot explain that. Or you cannot think with your buddhi what is jnana, how it looks. You cannot catch by logic. You cannot hold it by your hand. It is not perceivable. You cannot see it. You cannot catch it. You cannot touch it. You cannot smell it.
ಯು ಕೆನಾಟ್ ಹಿಯರ್ ಇಟ್. ನಿನ್ನ 5 ಇಂದ್ರಿಯಗಳಿಗೆ ಅತೀತವಾಗಿರತಕ್ಕಂಥದ್ದು, ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು, ಕಿವಿಯಿಂದ ಕೇಳಲಿಕ್ಕೂ ಸಾಧ್ಯ ಇಲ್ಲದೆ ಇರೋದು, ಅಥವಾ ಕಣ್ಣಿಂದ ನೋಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು, ಮೂಗಿನಿಂದ ಮೂಸು ನೋಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಯಾವುದು ಹಗಲು ಮತ್ತೆ ಕತ್ತಲೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೂ ಮೀರಿದ ವಸ್ತು ಆಗಿರ್ತಕ್ಕಂಥದ್ದು, ನಿನ್ನ ತರ್ಕಕ್ಕೂ ಮೀರಿದ ವಸ್ತು ಆಗಿದೆಯಲ್ಲ, ಅದು ಯಾವುದಪ್ಪ? ಅದನ್ನ ಹೇಗಪ್ಪ ಹೇಳ್ತೀಯ? ಬಾಯಿನಲ್ಲಿ ಹೇಳಕ್ಕಾಗತ್ತಾ? ಮಾತಿನಲ್ಲಿ ಹೇಳಕ್ಕಾಗತ್ತಾ? ಅದು ನಿಜವಾದ ಜ್ಞಾನ. ಸತ್ತು ಮತ್ತು ಅಸತ್ ಅಂತ ನೀ ಹೇಳ್ತೀಯಲ್ಲ, ವಾಟ್ ಯು ಆರ್ ಟಾಕಿಂಗ್ ಇನ್ ವೇದಾಂತಿಕ್ ಲ್ಯಾಂಗ್ವೇಜ್, ಸತ್ ಅಂಡ್ ಅಸತ್, ಇಟ್ ಈಸ್ ಇವನ್ ಬಿಯಾಂಡ್ ದಟ್. It is beyond everything. You are talking about God, it is beyond God. You are talking about avatara, it is beyond that. So, it is, since you can't even imagine. So, jnana cannot be explained. Jnana cannot be, by words can be given as a upadesha to disciple. It has to be experienced, because you yourself is a jnana swarupa. Only by ignorance you have forgotten your real jnana, that you are a jnana swarupa. You yourself is jnana. So where is the question of somebody showing you jnana? All that a guru does is, he will he will negate all your false feelings. All the false feelings, one by one, he will remove. In the sense, he will remove your ajnana. ಒಂದೊಂದೇ ನಿನ್ನ ಅಜ್ಞಾನದ ಪರಿಮಿತಿಗಳಿದೆಯಲ್ಲ, ಅದನ್ನು ಕಳಿಸ್ತಾ ಹೋಗ್ತಾನಲ್ಲ ಗುರು. ನೀನು ಬುದ್ಧಿ ಅಲ್ಲ, ನೀನು ಮನಸ್ಸಲ್ಲ, ನೀನು ಇಂದ್ರಿಯಗಳು ಅಲ್ಲ, ನೀ ಪ್ರಾಣಶಕ್ತಿಯೂ ಅಲ್ಲ, ನೀನು ಏನೂ ಅಲ್ಲ, ನೀ ದೇಹವೂ ಅಲ್ಲ, ಶರೀರವೂ ಅಲ್ಲ, ಎಲ್ಲಕ್ಕೂ ಮೀರಿದ ವಸ್ತು ನೀನು. ನಿನಗೆ ಹುಟ್ಟೂ ಇಲ್ಲ, ನಿನಗೆ ಸಾವೂ ಇಲ್ಲ, ನೀನು ನಿಷ್ಕ್ರಿಯ. You are totally inert. You are absolutely, which cannot be said. There is no word to define the real you. That state can be understood only by negation of all other temporal things. ಕಣ್ಣಿಗೆ ಕಾಣೋ ಸತ್ಯ ಇದೆಯಲ್ಲ, ಇದೆಲ್ಲವೂ ಸತ್ಯ ಅಲ್ಲ ಅಂತ ಬಿಡುತ್ತಾ ಇದು ಹೋಗೋದಿದೆಯಲ್ಲ, ಈ ಉಪದೇಶವನ್ನ ಜ್ಞಾನಿ ಹೇಳ್ತಾನೆ. ಅಧ್ಯಾರೋಪ, ಅನ್ವಯ, ವ್ಯತಿರೇಕ ಅಂತ ವೇದಾಂತದ ಶಬ್ದಗಳಿದೆ. ಯಾವುದು ಮೊದಲು ಅಧ್ಯಾರೋಪ ಅಂದ್ರೆ ಯು ಇಂಪೋಸ್ ಸಮಥಿಂಗ್ ಆನ್ ಯುವರ್ ಬಾಡಿ ಅಂಡ್ ದೆನ್ ನೆಗೇಟ್ ಇಟ್. ವ್ಯತಿರೇಕ, ಅನ್ವಯ, ಇದೊಂದು ನ್ಯಾಯ. ಸೊ ಅಲ್ಟಿಮೇಟ್ಲಿ ಇಟ್ ಮೀನ್ಸ್ ಆಲ್ ದಟ್ ಗುರು ಕ್ಯಾನ್ ಡೂ ಇಸ್ ಹಿ ಕ್ಯಾನ್ discuss, he can tell you about ajnana, he can explain what is ajnana, he can explain what is avidya, he can explain how the maya works, he can go on eliminating one by one all these things that you are not that. Whatever remains finally, you are that only, that is the jnana. So jnana in the real sense cannot be explained by words. Ajnana can be explained. Are you catching the point? That's what Sayanath said. So, ತತ್ವದರ್ಶಿಗಳಾದ ಜ್ಞಾನಿ ಮಹಾಪುರುಷ ಅಜ್ಞಾನವನ್ನು ಉಪದೇಶ ಮಾಡ್ತಾನೆ ಅಂದ್ರೆ ತಪ್ಪಾಗತ್ತೇನಪ್ಪ? ಅಜ್ಞಾನ ಏನು ಅಂತ ಅದರ ಸ್ವರೂಪ ಹೇಳಬಹುದು, ಆಗ ನೀನು ಜ್ಞಾನ ಏನು ಅಂತ ತಾನಾಗಿ ಅರ್ಥ ಆಗತ್ತೇನೋ, ಅರ್ಥ ಬರಲ್ವಾ ಅಂತ ಕೇಳ್ಬಿಟ್ರು. ನಾನಾ ಸಾಹೇಬ್ said, yes, you are right. In that perception, yes, you are right. So this is one beautiful commentary by Sayanath given in Sai Satcharitra, recorded by Dabolkar, his disciple. He was also referred as Hemad Pant, beautifully recorded. So this sloka has so much of meaning. Ultimately the point is, I come back to the same point, how lucky we are. That is, to have a guru who is a Brahmajnani, who is a Shrotriya himself. Not only Brahmajnani, a Shrotriya himself, our Gurudev. He was authority on Upanishads, authority on Vedas, in the Upanishads I mean, authority on Bhagavad Gita and Bhagavata and Ramayana. So he is a Shrotriya himself and Brahmanishta, Paramahamsa. Such a
Mahajnani, how fortunate we are that he has taken all of us into his fold. We are at his mercy, at his lotus feet. So we have to understand really here what pranipata means, what really seva means, so that he will look after us. He will look after us. He will see that we cross over this ocean of samsara. So with this sankalpa, bowing my head again and again on your behalf, we'll stop here today. Vasudeva Sutam Devam Kamsa Chanuramardanam Devaki Paramanandam Krishnam Vande Jagadgurum Mukam Karoti Vachalam Pangum Langhayate Girim Yatrupatamaham Vande Paramanandam Madhavam Narayanam Namaskritya Naram Chaiva Narottamam